Watch full episodes on Jio Hotstar. ತಾತ, ಈ ಸತಿನೇ ನಮ್ಮ ಸಿಟಿಲಿ ಇಷ್ಟು ದೊಡ್ಡ ಜ್ಯುವೆಲರಿ ಎಕ್ಸಿಬಿಷನ್ ಆಗಿರೋದು ಅಂದ್ರೆ ಇವತ್ ನಾನು ಆಭರಣ ಖರೀದಿಸೇ ಹೋಗೋದು. ಅಜ್ಜಿ ಅವರೇ ಇಲ್ಲೋಡಿ. ತಾತ, ನೀವು ತುಂಬಾ ಸುಂದರವಾಗಿ ಕಾಣಿಸ್ತಾ ಇದ್ದೀರಾ. ನಾಳೆಯಿಂದ ಇದೇ ತರ ಆಭರಣಗಳನ್ನು ಹಾಕೊಳ್ಳಿ. ಇದ್ರಲ್ಲಿ ಅಂತ ಖುಷಿ ಪಡೋದು ಏನಿದೆ? ಏ ತಮ್ಮ, ನಿನ್ನ ಆಭರಣನ ತಗೋ, ಇಲ್ಲಾಂದ್ರೆ ಹಾಗೆ ಎತ್ಕೊಂಡು ಹೋಗ್ಬಿಡ್ತೀನಿ. ಹೋಗಿ ಹೋಗಿ, ನೀವು ಹೋಗ್ತಿದ್ದಂಗೆ ನಿಮ್ಮಿಂದ ಕ್ಯೂ ನಿಂತು ಬಿಡ್ತಾರೆ ಜನ. ನಾನ್ ದೇವರ್ ಚಂದ್ ಮಾತಾಡ್ತಿರೋದು. ಈಗ ಎಕ್ಸಿಬಿಷನ್ ಕ್ಲೋಸ್ ಮಾಡೋ ಟೈಮ್ ಆಗಿದೆ. ಸೊ ಪ್ಲೀಸ್ ಲೀವ್. ಬೆಳಗ್ಗೆ 10 ಗಂಟೆಗೆ ಮತ್ತೆ ಎಕ್ಸಿಬಿಷನ್ ಓಪನ್ ಆಗತ್ತೆ. ಇಲ್ಲಿ ಇಡೀ ರಾತ್ರಿ ಲಡ್ಡು ಸಿಂಗ್ ಮತ್ತೆ ನಮ್ಮ ಸೆಕ್ಯೂರಿಟಿಗಳು ಕಾವಲು ಕಾಯ್ತಾರೆ. ಸೊ ಡೋಂಟ್ ವರಿ. ಅರೆ ಕೇಳೋ ಟೀ ಅವನೇ. ಅರೆ ಇನ್ಸ್ಪೆಕ್ಟರ್ ಲಡ್ಡು ಸಿಂಗ್ ಮತ್ತೆ ಎಲ್ಲರಿಗೂ ಒಂದು ಒಳ್ಳೆ ಟೀ ಕುಡ್ಸು. ನನ್ಗನ್ಸತ್ತೆ ಚಾದಲ್ಲಿ ನಿದ್ದೆ ಮಾತ್ರೆ ಹಾಕಿದ್ದಾರೆ ಅನ್ಸುತ್ತೆ. ಚಾ ಕುಡಿತಾ ಇದ್ದ ಹಾಗೆ ಎಷ್ಟು ನಿದ್ದೆ ಬರ್ತಿದೆ. ಇವರೆಲ್ಲ ಕಳ್ರು ಅನ್ಸುತ್ತೆ. ಶಿವಂಗಿಗ ಫೋನ್ ಮಾಡ್ಬೇಕು. ಶಿವ, ಆ ಚಹಾ ಮಾರೋನ್ ಎಲ್ರಿಗೂ ನಿದ್ದೆ ಬರೋ ಟೀನ ಕೊಟ್ಟಿದ್ದಾನೆ. ಅಯ್ಯೋ ಲಡ್ಡು ಸಿಂಗ್ ಸರ್, ಟೀ ಕುಡಿದ್ರೆ ಮಲಗಬಾರ್ದು, ಯಾವಾಗ್ಲೂ ಎದ್ದಿರ್ಬೇಕು. ಅಯ್ಯೋ, ಆ ಚಹಾ ಮಾರೋನು ಚಹಾದಲ್ಲಿ ಏನೋ ಹಾಕ್ಬಿಟ್ಟು ಎಲ್ರೂನು ಯಾಮಾರಿಸಿದಾನೆ. ಮತ್ತೆ ಕೆಲವರು ಇಲ್ಲಿ ಲೂಟಿ ಮಾಡ್ತಿದ್ದಾರೆ. ಅಲ್ದೆ ಮತ್ತೆ ಮತ್ತೆ ಸರಿ, ಹಾಗಾದ್ರೆ ಇನ್ಸ್ಪೆಕ್ಟರ್ ಅಣ್ಣ, ನಮ್ ಕೆಲ್ಸ ಅಂತೂ ಆಯ್ತು. ನಾವಿನ್ನ ಹೊರಡ್ತೀವಿ. ಸ್ವಲ್ಪ ಸರಿಯಾಗಿ ಕಾವಲು ಕಾಯಿರಿ. ನಟ್ವರ್ ಲಾಲ್ ಅಂತ ನನ್ನ ಹೆಸರು. ಕಳ್ತನ ಮಾಡೋದೇ ನನ್ನ ಕೆಲ್ಸ. ಏನ್ ಅರ್ಥ ಆಯ್ತು ಇನ್ಸ್ಪೆಕ್ಟರ್? ಲಡ್ಡು ಸಿಂಗ್ ಸರ್ ಎದ್ದೇಳಿ. ಲಡ್ಡು ಸಿಂಗ್ ಸರ್, ಲಡ್ಡು ಸಿಂಗ್ ಸರ್ ಎದ್ದೇಳಿ. ಇದು ನಾನು ಶಿವ. ಶಿವ, ನೀನ್ ಬಂದ್ಬಿಟ್ಯಾ? ನನಗೆ ನಾಲ್ಕ ಕಾಣಿಸ್ತಾ ಇದೆ. ಶಿವ ಒಬ್ನೇ ಇದ್ದಾನೆ, ಮತ್ತೆ ನಾಲ್ಕು. ಲಡ್ಡು ಸಿಂಗ್ ಸರ್, ನಾನು ಇಲ್ಲಿದ್ದೀನಿ. ನಿಮ್ಗೆ ಇವಾಗ ಪ್ರಜ್ಞೆ ಇಲ್ಲ. ನೀವ್ ನನ್ಗೆ ಇದನ್ನ ಹೇಳಿ, ಆ ಕಳ್ಳರು ಯಾವ ಕಡೆ ಹೊಡೋದ್ರು ಅಂತ. ಅರೆ ಶಿವ, ಅವರೆಲ್ರು ಆ 4 ರೋಡ್ ಇದೆಯಲ್ಲ ಆ ಕಡೆ ಓಡ್ ಹೋದ್ರು ಶಿವ. ನನ್ ಪ್ರಕಾರ ಅವರು ಆ ಕಡೆ ಅಲ್ಲ. ನನ್ಗನ್ಸತ್ತೆ ಶಿವ, ಅವರು ಈ ಕಡೆ ಆ ಕಡೆ. ನೀವು ಎಚ್ಚರಿಕೆಯಿಂದ ಇರಿ. ನಾನು ಕಳ್ಳರನ್ನ ಹಿಂಬಾಲಿಸ್ಕೊಂಡು ಹೋಗ್ತಾ ಇದ್ದೀನಿ.
ಲಡ್ಡು ಸಿಂಗ್ ಸರ್ ಕೇಳಿ. ಮಗು, ನಿನಗೆ ರಸ್ತೆ ನೋಡ್ಕೊಂಡು ಹೋಗಕ್ಕಾಗಲ್ವಾ? ಮಗು ಅಂತ ಹೇಳ್ಬೇಡಿ ಅಂಕಲ್. ಶಿವ ಶಿವ ಅಂತ ನನ್ನ ಹೆಸರು. ಅಯ್ಯೋ ಓಡ್ರಪ್ಪ. ಓಡ್ಬೇಡ್ರು, ನನ್ನ ಕಾಪಾಡಿ ಕಾಪಾಡಿ, ನನ್ನ ಕಾಪಾಡಿ ಕಾಪಾಡಿ. ವೆರಿ ಗುಡ್ ಶಿವ, ವೆರಿ ಗುಡ್. ಅಂತೂ ಈ ಕಳ್ಳರನ್ನ ಹಿಡಿದು ಬಿಟ್ಟೆ. ನನ್ ಪ್ಲಾನು ಸಕ್ಸಸ್ ಆಯ್ತು. ವಾಹ್. ನಿಮ್ ಪ್ಲಾನ್ ಸರ್? ಯಾವ ಪ್ಲಾನ್ ಅದು? ಶಿವ ನಮ್ಗೆ ವಾಯ್ಸ್ ಮೆಸೇಜ್ ಕಳ್ಸಿದ್ದ ಅಲ್ವಾ? ಶಿವ ಆ ದಿಶೆದಲ್ಲಿ ಹೋಗ್ತಿದ್ದಾನೆ. ಒಬ್ಬ ಬುದ್ಧಿವಂತ ಪೊಲೀಸ್ ಆಫೀಸರಿಗೆ ಗೊತ್ತಿರುತ್ತೆ ಯಾವ ಸಂದರ್ಭದಲ್ಲಿ ಏನ್ ಪ್ಲಾನ್ ಮಾಡ್ಬೇಕು ಅನ್ನೋದು. ಆ ಸಿಚುವೇಶನ್ ಅಲ್ಲಿ ನಾನೇ ಶಿವನಿಗೆ ಕಾಲ್ ಮಾಡಿದ್ದು, ಮತ್ತೆ ಆ ಕೆಲಸ ಸರಿಯಾಗೋಯ್ತು. ಸರ್ ನಿಜವಾದ ಕಳ್ಳ ಓಡ್ ಹೋಗಿದ್ದಾನೆ. ಇವನು ಅವ್ರ ಕಡೆ ಅವನು ಅಷ್ಟೇ. ಹೇ ಅಂಕಲ್, ನಿಮ್ಮ ಬಾಸ್ ಯಾರು ಅಂತ ಹೇಳಿ. ನನಗೇನು ಗೊತ್ತಿಲ್ಲ. ಅವ್ರು ಯಾವಾಗ್ಲೂ ನಮಗೆ ಬರೀ ಫೋನ್ ಅಲ್ಲೇ ಕಾಂಟ್ಯಾಕ್ಟ್ ಮಾಡೋದು. ನಾನು ಅವ್ರನ್ನ ಯಾವತ್ತೂ ನೋಡಿಲ್ಲ. ಓಹೋ, ಕಳ್ಳರು ತಪ್ಪಿಸ್ಕೊಂಡು ಎಲ್ಲಿ ಹೋಗ್ತಾರೆ? ನನ್ನ ಹತ್ರ ಇವ್ರನ್ನ ಹಿಡಿಯೋದಕ್ಕೊಂದು ಒಳ್ಳೆ ಪ್ಲಾನ್ ಇದೆ. ಯಾರನ್ನು ಬಿಡಲ್ಲ. ಅದೇನಂದ್ರೆ ಪ್ಲಾನ್ ಶಿವ, ಪ್ಲಾನ್ ಶಿವ, ಪ್ಲಾನ್ ಶಿವ, ಪ್ಲಾನ್ ಶಿವ. ಬಾಯಿ ಮುಚ್ಚು ಜೈರಾಮ, ನಡಿ ಇವನ್ ಕರ್ಕೊಂಡು ಪೊಲೀಸ್ ಸ್ಟೇಷನ್ ನಡಿ. ನಾನು ಈ ಕಳ್ಳರನ್ನ ಹಿಡಿಯೋದಕ್ಕೆ ತುಂಬಾ ಅದ್ಭುತವಾಗಿ ಪ್ಲಾನ್ ನ ಮಾಡಿದ್ದೀನಿ. ಆ ಕಳ್ಳರಲ್ಲಿ ಒಬ್ಬರನ್ನ ಈಗಾಗ್ಲೇ ಹಿಡ್ದು ಹಾಕಿದೀವಿ. ಇನ್ನುಳಿದವ್ರನ್ನು ಆದಷ್ಟು ಬೇಗನೆ ಹಿಡ್ದು ಹಾಕ್ತೀವಿ. ಲಡ್ಡು ಸಿಂಗರೇ, ಆ ಕಳ್ಳರ ನಟ್ವರ್ ಲಾಲ್ ವ್ಯಕ್ತಿನ ಹಿಡ್ಕೊಂಡ್ರಂತಲ್ಲ, ಅದು ನಿಜನಾ ಅಥವಾ ಶಿವ ಹಿಡ್ಕೊಂಡಿದ್ದ? ಈ ಲಡ್ಡು ಸಿಂಗ್ ನಿಂದ ಯಾವ ಕೆಲ್ಸಾನು ಆಗಲ್ಲ. ಯಾವಾಗ್ಲೂ ನನ್ ಕೈಯಲ್ಲೇ ಕೆಲ್ಸ ಮಾಡಿಸ್ಕೋತಾನೆ. ಶಿವ, ನೀನ್ ಇದನ್ನ ನೋಡೋ ಅವಶ್ಯಕತೆ ಇಲ್ಲ. ಹಾ, ನಾನು ಹಿಡಿದ್ರು ಶಿವ ಹಿಡಿದ್ರು ಒಂದೇನೆ. ನಟ್ವರ್ಲಾಲ್, ಒಂದ್ ಮಾತನ್ನ ಸರಿಯಾಗಿ ನೆನ್ಪಿಟ್ಕೋ. ಲಡ್ಡು ಸಿಂಗ್ ಏರಿಯಾದಲ್ಲೇ ನೀನು ನಿನ್ ಕೈ ಚಳಕನ ತೋರಿಸಿದ್ಯಲ್ವಾ? ನಿನ್ನಂತ ಕಾಂಜಿ ಪಿಂಜಿ ಚಿಕ್ಕ ಪುಟ್ಟ ಕಳ್ಳರನ್ನ ಹಿಡಿಯೋದೊಂದೇ ಈಗ ಶಿವನಿಗೆ ಬಾಕಿ ಇರೋದು. ಗೊತ್ತಾಯ್ತಾ? ಈ ಶಿವಂಗಂತೂ ಒಳ್ಳೆ ಪಾಠ ಕಲಿಸ್ಲೇಬೇಕು. ಯಾರ್ದೇ ತಲೆ ಆದ್ರೂ ನಟ್ವರ್ ಲಾಲ್ ಕಿಲಾಡಿ ತಲೆಗಿಂತ ಜಾಸ್ತಿ ಓಡಕ್ ಆಗೋದೇ ಇಲ್ಲ. ಕೇಳಿ ಅನ್ನೋರೆ,
ನನ್ನ ಹೆಸರು ಜಮೀನ್ದಾರ್ ಠಾಕೂರ್ ಸಿಂಗ್ ಅಂತ. ನಾನು ಕೇಳಿದ್ದೀನಿ ನಿಮ್ಗೆ ಆಡೋದಕ್ಕೆ ತುಂಬಾ ಇಷ್ಟ ಅಂತ. ನನ್ನ ಹತ್ರ ಒಂದು ನಿಮ್ಗೆ ಒಳ್ಳೆ ಆಫರ್ ಇದೆ. ಏನ್ ಆಫರು? ಇದನ್ನ ನೋಡಿ, ಇದೊಂದು ಬಂಗ್ಲೆ ಫೋಟೋ. ಈ ಬಂಗ್ಲೆನ ನಾನು ಮಾರಬೇಕು ಅಂತ ಇದ್ದೀನಿ. ಯಾಕಂದ್ರೆ ನಾನು ಅಬ್ರಾಡ್ಗೆ ಶಿಫ್ಟ್ ಆಗ್ತಾ ಇದ್ದೀನಿ. ಬಂಗ್ಲೆ ಮುಂದೆ ಒಂದು ದೊಡ್ಡ ಗಾರ್ಡನ್ ಇದೆ. ಅಲ್ಲಿ ದಿನ ಬೆಳಗ್ಗೆ ಸಾಯಂಕಾಲ ಹಕ್ಕಿಗಳು ಚಿಲಿಪಿಲಿ ಅಂತ ಇರುತ್ತೆ. ಗಾರ್ಡನ್ ನ ಇನ್ನೊಂದು ಕಡೆ ಸಮುದ್ರದ ಅಲೆಗಳು ಡ್ಯಾನ್ಸ್ ಮಾಡ್ತಾ ಇರ್ತವೆ. ಅಷ್ಟೇ ಅಲ್ಲ, ಬಂಗ್ಲೆ ಹಿಂದೆ ಸುಂದರವಾದ ಹಿಮಗಳಿಂದ ತುಂಬಿರೋ ಬೆಟ್ಟ ಗುಡ್ಡಗಳಿದೆ. ಯೋಚನೆ ಮಾಡಿ, ದಿನ ನೀವು ಬೆಳಗ್ಗೆ ಪ್ರಾಕ್ಟೀಸ್ ಮಾಡುವಾಗ ಅದರ ತಾಳಕ್ಕೆ ಅಲ್ಲಿ ನವಿಲುಗಳು ಡ್ಯಾನ್ಸ್ ಮಾಡ್ತಾ ಇರ್ತವೆ. ನೀವಲ್ಲಿ ಸಂಗೀತದ ಅಕಾಡೆಮಿ ಓಪನ್ ಮಾಡಬಹುದು. ನಾಟ್ಯ ಮಾಡಿ ಅನ್ಸುತ್ತೆ ಹಕ್ಕಿ ಪಂಜರದಲ್ಲಿ ಸಿಕ್ಕಾಕೋತು. ಏನಾಯ್ತು ಅಣ್ಣ ಅವರೇ? ಡೀಲ್ ಏನೋ ಚೆನ್ನಾಗಿದೆ, ಆದ್ರೆ ಈ ಬಂಗ್ಲೆಯ ರೇಟ್ ಏನಿದೆ? ಬೆಲೆ ಜಾಸ್ತಿ ಏನಿಲ್ಲ, ಬರೀ 1 ಕೋಟಿ. 1 ಕೋಟಿಯಲ್ಲಿ ಇಷ್ಟೊಂದು ಸುಂದರವಾದ ಬಂಗ್ಲೆ? ನಾನಿಲ್ಲಿ ಸಂಗೀತ ಅಕಾಡೆಮಿ ಮಾಡಬಹುದು. ನಿಮ್ಮ ಅಡ್ರೆಸ್ ನ ಕೊಡಿ, ನಾನು 1 ಕೋಟಿ ರೂಪಾಯಿ ತಗೊಂಡು ಈಗಲೇ ಬರ್ತೀನಿ. ಆ ಬಂಗ್ಲೆ ಈಗ ನಂದು. ಅರೆ ಬೇಗ ಮಾಡಿ, ಅವನು ಇನ್ನೇನು ಬರ್ತಾನೆ ಇರ್ತಾನೆ. ಮುಂದ್ಗಡೆ ಗೋಡೆ ನಿಲ್ಲಿಸಿ. ಹಲೋ ಠಾಕೂರ್ ಸಾಹೇಬ್ರೆ, ತಗೊಳ್ಳಿ ನಿಮ್ಮ 1 ಕೋಟಿ ರೂಪಾಯಿ. ಮತ್ತೆ ಇಲ್ಲಿದೆ ಈ ಬಂಗ್ಲೆ ಕಾಗದ ಪತ್ರಗಳು ನಿಮ್ಮ ಹೆಸರಿಗೆ. ಈಗ ನೀವು ಈ ಆಸನದಲ್ಲಿ ಕೂತ್ಕೊಂಡು ಹಾಡು ಹೇಳಿ. ಆಮೇಲೆ ನೋಡಿ, ನವಿಲುಗಳು ಕುಣಿತಾವೆ, ಜಿಂಕೆಗಳು ನಿಮ್ಮ ಹತ್ರ ಬರ್ತಾವೆ, ಕೋಗಿಲೆಗಳು ಕುಹು ಅನ್ನುತ್ತೆ. ಥ್ಯಾಂಕ್ ಯು. ನಾನಿಲ್ಲಿ ಸಂಗೀತ ಅಕಾಡೆಮಿನ ಮಾಡ್ತೀನಿ. ಸರಿ, ಮತ್ತೆ ಸಿಗೋಣ. ಏನಾದರೂ ಕೆಲಸ ಇದ್ರೆ ನನ್ನ ನೆನ್ಪಿಸ್ಕೊಳ್ಳಿ, ಆಯ್ತಾ? ಬಾಯ್ ಬಾಯ್. ಈ ಬಂಗ್ಲೆ ಇಲ್ಲ, ಈ ನಕಲಿ ಬಂಗ್ಲೆನ ತೋರಿಸಿ ನನಗೆ ಮೋಸ ಮಾಡಿದ್ದಾನೆ ಶಿವ. ಹೇಳಿ ತಾತ. ಏನೋ ಏನೋ. ನೋ, ನಾನೀಗ ಅವನ ದಾರಿಯಲ್ಲೇ ಹಿಡಿತೀನಿ. ಅವನ್ ಹೇಗಿದ್ರು ಈ ದಾರಿಯಲ್ಲೇ ಹೋಗ್ತಿರ್ತಾನೆ. ಏನಾಯ್ತು ಶಿವ? ಯಾರೋ ಒಬ್ಬ ತಾತನ್ಗೆ 1 ಕೋಟಿ ಮೋಸ ಮಾಡಿದಾನೆ. ತಾತ ಫೋನಲ್ಲಿ ಹೇಳಿದ ತರಾನೇ ಆ ಒಂದು ಸೇಮ್ ಕಾರ್ ಆ ಕಡೆಗೆ ಹೋಗ್ತಾ ಇದೆ. ನಾನು ಅದನ್ನ ಹಿಂಬಾಲಿಸ್ಕೊಂಡು ಹೋಗ್ತಾ ಇದ್ದೀನಿ. ಈ ಮಗುಗಂತೂ ನೆಮ್ಮದಿನೇ ಇಲ್ಲ. ಮಗುನೇ ಅಲ್ಲ, ಇದ್ದು ಬೆಂದಗತ್ತಿದ್ದು ಬೇತಾಳ. ಯಾವಾಗ ನೋಡಿದ್ರು ಹಿಂದೆ ಬಿದ್ದಿರ್ತಾನೆ. ಆದ್ರೆ ಅವನು ಏನ್ ಬೇಕಾದ್ರೂ ಮಾಡ್ಲಿ, ನಟ್ವರ್ಲಾಲ್ ಬುದ್ಧಿಗಿಂತ ಅವನ್ ಬುದ್ಧಿ ಚುರುಕಾಗಿರಕ್ ಸಾಧ್ಯನೇ ಇಲ್ಲ.
ಶಿವ, ಈ ಕಳ್ಳರು ತುಂಬಾ ಚಾಣಾಕ್ಷರಿದ್ದಾರೆ. ಇವರು ಅದೇ ಕಳ್ಳರಿರಬಹುದು. ಆಭರಣದ ಮಳಿಗೆಯಲ್ಲಿ ಕಳ್ತನ ಮಾಡಿದವರು. ಯಾವಾಗ್ಲೂ ಮೋಸ ಮಾಡ್ತಾ ಇದ್ದಾರೆ. ನನ್ನ ಹತ್ರ ಒಂದ್ ಪ್ಲಾನ್ ಇದೆ. ಆ ಪ್ಲಾನ್ಗೆ ತಾತನ್ನ ಮತ್ತೆ ಲಡ್ಡು ಸಿಂಗ್ ಸರ್ನ ಸೇರ್ಸ್ಕೋಬೇಕಾಗತ್ತೆ. ಬನ್ನಿ. ನಮ್ ವೀಕ್ಷಕರಿಗೆ ಈಗ ತಿಳಿಸೋಣ, ನಮ್ಮ ಜೊತೆಲಿ ಯಾರಿದಾರಂದ್ರೆ ರಾಜ ಜೇಲಂ ಅವರಿದ್ದಾರೆ. ಅವ್ರ ಜೊತೆಯಲ್ಲಿ ಅವರ ಮೊಮ್ಮಗ ಇದ್ದಾನೆ ವೀರ್ ಪ್ರತಾಪ್ ಸಿಂಗ್, ಮತ್ತೆ ಅವರ ಮೊಮ್ಮಗಳು ಕೂಡ ರೇವತಿ. ರಾಜರೇ ಹೇಳಿ, ನಿಮ್ಮ ಮೊಮ್ಮಗನ ಬರ್ತ್ಡೇ ಬರ್ತಿದೆ. ಈಗ ನಾವು ಕೇಳಿರೋ ಹಾಗೆ ನೀವು ವೇದಾಸ್ ನಗರದಲ್ಲಿ ಒಂದು ಬಂಗ್ಲೆಯನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಂತೆ. ನನ್ನ ರಾಜಕುಮಾರನಿಗೆ ಒಂದು ಬಂಗ್ಲೆನ ಉಡುಗೊರೆ ಕೊಡಬೇಕು, ಅದಕ್ಕೋಸ್ಕರ ಒಂದು ಬಂಗ್ಲೆನ ಹುಡುಕ್ತಾ ಇದ್ದೀನಿ. ರಾಜಕುಮಾರನಿಗೆ ವೇದಾಸ್ ಸಿಟಿ ತುಂಬಾ ಇಷ್ಟ ಆಗಿದೆ, ಅದಕ್ಕೋಸ್ಕರ ಇಲ್ಲೇ ಒಂದು ಬಂಗ್ಲೆನ ಅವನಿಗೆ ತೆಗೆದುಕೊಡ್ಬೇಕು ಅನ್ಕೊಂಡಿದೀನಿ. ಯಾವ್ದಾದ್ರೂ ಒಂದು ಇಷ್ಟವಾಗುವಂತಹ ಬಂಗ್ಲೆ ಸಿಕ್ಕಿದ್ರೆ ನಾವು ಎಷ್ಟೇ ಕೊಟ್ಟು ಖರೀದಿ ಮಾಡೋದಕ್ಕೂ ತಯಾರಿದ್ದೀವಿ. ಈ ನೋಡಿದ್ರೆ ಯಾರೋ ತುಂಬಾ ಮಾಲಿರೋ ಪಾರ್ಟಿ ಅನ್ಸುತ್ತೆ. ಯಾಕೆ ನಾನು ನನ್ನ ಬಂಗ್ಲೆನ ಈ ರಾಜನಿಗೆ ಮಾರಬಾರ್ದು? ಆದಷ್ಟು ಬೇಗ ನಿಮ್ಗೆ ಬಂಗ್ಲೆ ಸಿಗುತ್ತೆ ಅಂತ ಕಾಣುತ್ತೆ. ಯಾರೋ ಬಂಗ್ಲೆ ಮಾಲೀಕರು ಇಂಟರ್ವ್ಯೂ ನೋಡಿ ಕಾಲ್ ಮಾಡಿದರೆ. ನೀವು ಕೂಡ ಅಷ್ಟೇ, ನಿಮ್ಮ ಹತ್ರ ಬಂಗ್ಲೆ ಇದ್ರೆ ದಯವಿಟ್ಟು ಕಾಲ್ ಮಾಡಿ. ಈ ಕೂಡ್ಲೆ ಕಾಲ್ ಮಾಡಿ. ಅಲ್ಲಿವರೆಗೂ ರಾಜ ಸಾಹೇಬ್ರು ಈ ಬಂಗ್ಲೆನ ಹೋಗಿ ನೋಡ್ಕೊಂಡ್ ಬರ್ತಾರೆ. ಥ್ಯಾಂಕ್ ಯು, ತುಂಬಾ ತುಂಬಾ ಧನ್ಯವಾದ. ರಾಜ ಸಾಹೇಬ್ರೆ, ನನ್ನ ಹೆಸರು ರಾಜ ಕುವರ್ ಪ್ರತಾಪ್ ಅಂತ. ಈಗ ಬರೀ ಹೆಸರಿಗೆ ರಾಜ ಆಗಿದ್ದೀನಿ. ಈ ಬಂಗ್ಲೆನ ನಾನು ಮಾರ್ಬೇಕು ಅಂತ ಇದ್ದೀನಿ. ನಾನ್ ಕೇಳಿದ್ದೀನಿ ನೀವು ವೇದಾ ಸಿಟಿಯಲ್ಲಿ ದೊಡ್ಡದೊಂದು ಬಂಗ್ಲೆ ಹುಡುಕ್ತಾ ಇದ್ದೀರಾ ಅಂತ. ಮಹಾರಾಜ್, ನಮಗೆ ಈ ಬಂಗ್ಲೆ ತುಂಬಾ ಇಷ್ಟ ಆಗಿದೆ. ನಾನು ಇಲ್ಲಿ ನನ್ನ ಗೆಳೆಯರ ಜೊತೆ ಆಟ ಆಡಲಿದ್ದೀನಿ. ಸರಿ, ನಮ್ಮ ರಾಜಕುಮಾರನಿಗೆ ಈ ಬಂಗ್ಲೆ ತುಂಬಾ ಇಷ್ಟ ಆಗಿದೆ. ತಗೊಳ್ಳಿ ನಿಮ್ಮ ಬಂಗ್ಲೆಯ ಬೆಲೆ. ಅಯ್ಯೋ ಅಯ್ಯೋ, ಏನ್ ಮಾಡ್ತಾ ಇದ್ದೀರಾ ಮಹಾರಾಜ್ರೆ? ನೀವು ಕೊಟ್ಟಿರೋ ಸರದಿಂದ 10-20 ಬಂಗ್ಲೆನ ಖರೀದಿ ಮಾಡಬಹುದಿತ್ತು. ನೀವಂತೂ ಪೂರ್ತಿ ಹಾರನೆ ಕೊಟ್ಬಿಟ್ರಿ. ನಾನು ಸಂತೋಷವಾಗಿದ್ದೀನಿ, ಮತ್ತೆ ನಾನು ಸಂತೋಷವಾಗಿರುವಾಗ ಎಲ್ರೂ ಕೂಡ ಸಂತೋಷವಾಗಿರ್ಬೇಕು. ಇದನ್ನು ತಗೋ, ಇದನ್ನು ತಗೋ, ಇದನ್ನು ತಗೋ. ಅಯ್ಯೋ ಮಹಾರಾಜರೇ, ಮಹಾರಾಜರೇ, ಕೊಡೋದನ್ನ ಸ್ವಲ್ಪ ನಿಲ್ಸಿ. ನೀವು ಇಷ್ಟೊಂದು ಖುಷಿ ನಮ್ಮನ್ನ ಬರ್ಬಾದಾಗ್ ಮಾಡ್ಬಿಡುತ್ತೆ. ನಾನ್ ತಡ್ಕೋತೀನಿ, ನಾನ್ ಸಹಿಸ್ಕೋತೀನಿ. ಇನ್ ಸ್ವಲ್ಪ ಖುಷಿ ಹಂಚಿ, ಇನ್ನೂ ಖುಷಿ. ಮತ್ತೆ ಇದನ್ನ ತಗೋ, 20 ಕೋಟಿ. ಅಯ್ಯೋ, ಈಗ ಕೊಟ್ಟಿದ್ದೆ ಜಾಸ್ತಿ ಆಯ್ತು, ಇನ್ನು ಇದು ಬೇರೆನಾ? ನಮ್ಮ ಮಹಾರಾಜರನ್ನ ನೀನ್ ಲೂಟಿ ಮಾಡ್ತಾ ಇದೀಯಾ? ಕೊಟ್ಬಿಡಿದನ್ನ. ಹೋಗು ಹೋಗು. ನಾನ್ ನಿನ್ನನ್ನು ಹೋಗಕ್ ಬಿಡಲ್ಲ. ಇತ್ತಗೊಳ್ಳಿ ಬಂಗ್ಲೆ ಕಾಗ್ದ ಪತ್ರ, ನಾನು ಹೊಡ್ತೀನಿ. ಧನ್ಯವಾದ ರಾಜ ಸಾಹೇಬ್ರೆ, ಧನ್ಯವಾದಗಳು ತುಂಬಾ. ನೀವಂತೂ ನಿಜವಾದ ರಾಜ ಅಂತ ಗೊತ್ತಾಯ್ತು. ನಾನಂತೂ ಬರೀ ಹೆಸರಿಗಷ್ಟೇ ರಾಜ. ನಾನು ಹೊಡ್ತೀನಿ. ಜಯರಾಮ, ನಾಕಾಬಂದಿ ಹಾಕು. ಕಪ್ಪು ಬಣ್ಣದ ಕಾರ್ನಲ್ಲಿ ನಟ್ವರ್ಲಾಲ್ ಬರ್ತಿದ್ದಾನೆ. ಅವನು ಹಿಡ್ದು ಹಾಕು. ಅವನು ಈಗಷ್ಟೇ ಬಂಗ್ಲೆಯಿಂದ ಹೊರಟಿದ್ದಾನೆ. ಹೋಗು. ಅವರೆಲ್ಲ ಇಷ್ಟು ಖುಷಿಯಾಗಿ ಹಾಕಿದ್ದಾರೆ. ಈಗ ಸ್ವಲ್ಪ ಹೊತ್ತು ಮುಂಚೆ ಆ ಮಂತ್ರಿ ಕೂಗಾಡ್ತಾ ಇದ್ದ, ಈಗ ಖುಷಿಯಿಂದ ಕುಣಿತಾ ಇದ್ದಾನೆ. ಇದು ಯಾಕೋ ಸರಿ ಕಾಣ್ತಾ ಇಲ್ಲ. ಇಲ್ಲ ಇಲ್ಲ, ಇದೆಲ್ಲ ನಕಲಿ ನೋಟುಗಳ. ಎಲ್ಲಾದ್ರೂ ಈ ಮುತ್ತು ವಜ್ರಗಳೆಲ್ಲ ನಕಲಿ ಅಲ್ಲ ತಾನೆ? ಇದು ನಕಲಿ, ಇದು ನಕಲಿ, ಇದು ಕೂಡ ನಕಲಿ, ಇದು ಕೂಡ. ನಟ್ವರ್ಲಾಲ್ಗೆ ಮೋಸ ಮಾಡ್ಬಿಟ್ರು ಇವರೆಲ್ಲ. ಡೆಲ್ಟಾ ಫೋರ್ಸ್. ನಾನು ಪ್ರಪಂಚಕ್ಕೆ ಮೋಸ ಮಾಡ್ತೀನಿ, ಮತ್ತೆ ನೀವುಗಳೆಲ್ಲ ನನಗೆ ಮೋಸ ಮಾಡ್ತಿದ್ದೀರಾ?
ಕೊಡಿ ನನ್ನ ಬಂಗ್ಲೆ ಕಾಗದ ಪತ್ರ ಎಲ್ಲ. ಕಾಗದ ನಿನಗೆ ಜೈಲಲ್ಲಿ ಕೊಡ್ತೀನಿ ನಟ್ವರ್ಲಾಲ್. ಯು ಆರ್ ಅಂಡರ್ ಅರೆಸ್ಟ್. ಹಿಡ್ಕೊಳ್ಳಿ ಅವನ್ನ. ಓಯ್ ಅಂಕಲ್, ನೀವೆಲ್ಲ ಹೊರಟೋಗಿ, ಇಲ್ಲ ನೀವೆಲ್ಲರೂ ಜೈಲ್ಗೆ ಹೋಗ್ತೀರಾ. ಹೇ ಮಗು, ನನ್ ಮುಂದೆಯಿಂದ ಓಡೋಗೋ. ಮಗು ಅಂತ ಹೇಳ್ಬೇಡಿ ಅಂಕಲ್. ಶಿವ ಅಂತ ನನ್ನ ಹೆಸರು. ಅರೆ ಅಣ್ಣ, ನಾನು ಕಳ್ಳ, ದರೋಡೆಕೋರ, ಫೈಟರ್ ಅಲ್ಲ. ಹೇ ಇನ್ಸ್ಪೆಕ್ಟರ್, ನನ್ನ ಹಿಡ್ಕೊಂಡು ಇಲ್ಲಿಂದ ಕರ್ಕೊಂಡು ಹೋಗಿ. ಹೆಂಗಿದ್ರು ಜೈಲ್ಗೆ ಹೋಗ್ಲೇಬೇಕು, ಮತ್ತು ಅದೇ ಯಾಕೆ ತಿನ್ಲಿ? ಈ ಮಗು ನೋಡಿದ್ರೆ ದೊಡ್ಡವ್ರನ್ನೆಲ್ಲ ಹೊಡೆದು ಗುಡ್ಡೆ ಹಾಕ್ಬಿಟ್ಟಿದ್ದಾನೆ. ಮಗು ಅಂತ ಹೇಳ್ಬೇಡಿ ಅಂಕಲ್. ಶಿವ ಅಂತ ನನ್ನ ಹೆಸರು. Watch India's largest kids library only on Jio Hotstar. Download the app now.